ನಮಸ್ತೆ ಎಲ್ಲರಿಗೂ. ನಿಮ್ಮ ಪಾರ್ಟ್ನರ್ ಥರ್ಡ್ ಪಾರ್ಟಿ ಏನು ನಡೀತಾ ಇದೆ ನೋಡೋಣ. ಸೊ ಏನಾಗಬಹುದು ನಿಮ್ಮ ಒಂದು ಸಪರೇಷನ್ ಒಳಗೆ ನೋಡೋಣ. ನಿಮ್ಮ ಸಪರೇಷನಲ್ಲಿರುವಂಥ ಪಾರ್ಟ್ನರ್ ಏನು ಯೋಚನೆ ಮಾಡ್ತಿದ್ದಾರೆ. ತುಂಬ ಮಾತಾಡೋಕ್ಕಿದೆ ಅನಿಸುತ್ತೆ ಅವರಿಗೆ. ಓಕೆ, ಒಂದು ಗುಡ್ ನೇಚರ್ ಇರುವಂಥ ಒಂದು ಒಳ್ಳೆಯ ಹೆಂಗಸನಿಂದ ಲೇಡಿಯಿಂದ ನಿಮಗೆ ಒಂದು ಒಳ್ಳೆಯ ಅಡ್ವೈಸ್ ಸಿಗುತ್ತೆ. ಆ ಅಡ್ವೈಸನ್ನು ತಗೊಂಡು ಒಂದು ಮದರ್ ಸ್ಟ್ಯಾಂಡಲ್ಲಿ ಇರುವಂಥವ್ರು ಅಥವಾ ಮದರ್ ಸ್ಥಾನದಲ್ಲಿ, ತಾಯಿ ಸ್ಥಾನದಲ್ಲಿ ಇರೋರಿಂದ ನಿಮ್ಗೊಂದು ಒಳ್ಳೆಯ ಅಡ್ವೈಸ್ ಸಿಗುತ್ತೆ ಅನ್ನುವಂಥದ್ದು ಇದೆ. ಹೊಸ ಬಿಸ್ನೆಸ್, ಹೊಸ ಡೀಲ್, ಹೊಸ ಟ್ರಾವೆಲ್ಗೆ ಎಲ್ಲೋ ಹೋಗ್ತೀರಾ ಅನ್ನುವಂಥದ್ದು ಇದೆ. ಮನೇನೋ ಅಥವಾ ಜೀವನನೋ ಚೇಂಜ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಹೊಸ ವ್ಯಕ್ತಿ ಬರ್ತಾರೆ. ಇದು ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ಮಧ್ಯ ನಡೀತಾ ಇದ್ದಂಥದ್ದಕ್ಕೆ ಹಾಕಿದ್ದು. ಬಟ್ ಇಲ್ಲಿ ನಿಮ್ಮ ಎನರ್ಜಿನೂ ಬರ್ತಾ ಇದೆ, ನಿಮ್ಮ ಪಾರ್ಟ್ನರ್ ಎನರ್ಜಿ, ಇಬ್ಬರ ಎನರ್ಜಿ ಕೂಡ ಬರ್ತಾ ಇದೆ. ತುಂಬ ಜಲಸ್ ಫೀಲ್ ಮಾಡೋ ಅಂಥವ್ರು, ನೆಗೆಟಿವಿಟಿ ಸ್ಪ್ರೆಡ್ ಮಾಡೋ ಅಂಥವ್ರು, ನಿಮ್ಮ ಜೀವನದಲ್ಲಿ ಯಾವುದೇ ಮರ್ಯಾದೆ ಅಥವಾ ಸ್ಥಾನಮಾನ ಇಲ್ದಿರೋ ಅಂಥವ್ರು. ಸೊ ಅವರು ನಿಮ್ಮ ಬಗ್ಗೆ ತುಂಬ ಜಲಸ್ ಆಗಿ ತುಂಬ ಅನ್ವಾಂಟೆಡ್ ವೈಬನ್ನು ಸ್ಪ್ರೆಡ್ ಮಾಡ್ತಿದ್ದಾರೆ ಅನ್ನುವಂಥದ್ದು. ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ. ಒಂದು ರಿಲೇಷನ್ಶಿಪ್ಪಲ್ಲಿ ಬ್ರೇಕಪ್ ಆಗುವಂಥ ಸಾಧ್ಯತೆ ಇದೆ. ಅದು ಥರ್ಡ್ ಪಾರ್ಟಿ ರಿಲೇಷನ್ಶಿಪ್ಪಿಂದ ಬ್ರೇಕಪ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಥರ್ಡ್ ಪಾರ್ಟಿ ರಿಲೇಷನ್ಶಿಪ್ಪಿಂದ, ನಿಮ್ಮಿಬ್ಬರ ರಿಲೇಷನ್ಶಿಪ್ಪಿಂದ ಅಲ್ಲ. ಅಚೀವ್ಮೆಂಟ್ ಇದೆ. ಸೊ ಸಾಕಷ್ಟು ದುಡ್ಡು ಬರುವಂಥ ಸಾಧ್ಯತೆ ಇದೆ. ಸಡನ್ ಆಗಿ ಮದುವೆ ಫಿಕ್ಸ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಒಂದು ಬಿಸ್ನೆಸ್ ಪಾರ್ಟ್ನರ್ಶಿಪ್ ಬರುವಂಥ ಸಾಧ್ಯತೆ ಏನಿತ್ತು, ಆ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಆಗಿರಲಿ ಅಥವಾ ಮ್ಯಾರೇಜ್ ಪಾರ್ಟ್ನರ್ಶಿಪ್ ಆಗಿರಲಿ ಅಥವಾ ಬ್ರೇಕಪ್ಪಿಗೆ ಸಂಬಂಧಪಟ್ಟಂಥ ಪಾರ್ಟ್ನರ್ಶಿಪ್ ಆಗಲಿ ಅಥವಾ ಮನೆ ಶಿಫ್ಟ್ ಮಾಡುವಂಥ ಪಾರ್ಟ್ನರ್ಶಿಪ್ಪಲ್ಲಿ ಮನೆ ಶಿಫ್ಟ್ ಮಾಡುವಂಥದ್ದು ಅಥವಾ 3-4 ಜನ ಗ್ರೂಪಲ್ಲಿ ಸೇರಿಕೊಂಡು ಒಂದು ಮನೆನ ಕೊಂಡ್ಕೊಂಡು ಅದರಲ್ಲೇ ಇರುವಂಥದ್ದು ಏನು ಯೋಚನೆ ಮಾಡ್ತಿದ್ದೀರಾ, ಇದಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಸಾಕಷ್ಟು ಗಾಸಿಪ್ಗಳು ಓಡಾಡುತ್ತೆ. ಇದರಿಂದ ಒಂದಷ್ಟು ಸಮಸ್ಯೆಗಳು ಇದೆ. ಈ ಒಂದು ಗುಂಪುಗಾರಿಕೆ ಅಥವಾ ಈ ಒಂದು ಏನು ಹೇಳ್ತಾರೆ ಸದ್ಯಕ್ಕೆ ಪಾರ್ಟ್ನರ್ಶಿಪ್ಪಲ್ಲಿ ನಿಮ್ಮ ಯಾವುದೇ ಸಂಬಂಧ ಆಗಿರಲಿ ಅಥವಾ ಯಾವುದೇ ವ್ಯವಹಾರ ಆಗಿರಲಿ ಜಾಸ್ತಿ ದಿನ ಬರೋದಿಲ್ಲ. ಇದು ಬ್ರೇಕಪ್ ಆಗತ್ತೆ, ಸಪ್ರೇಷನ್ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಬೇಡ ಅನ್ನುವಂಥದ್ದು ಇದೆ. ಸೊ ಈಗ ಸಪ್ರೇಷನ್ನಲ್ಲಿ ಇರೋರು ಅಥವಾ ಬೇರೆ ಯಾರಾದರೂ ಪಾರ್ಟ್ನರ್ಶಿಪ್ಪಲ್ಲಿ ಇರೋರು ನೋಡ್ತಾ ಇದ್ರೆ ಅದು ಬ್ರೇಕಪ್ ಆಗಿರೋದು ಮುಂದಿನ ದಿನಗಳಲ್ಲಿ ಪ್ಯಾಚಪ್ ಆಗತ್ತೆ. ಹೊಸ ಪರ್ಸನ್ ಜೊತೆ, ಇವ್ರ ಜೊತೆ ಇಷ್ಟೇ ಎನರ್ಜಿ ಕಟ್ ಆಗುತ್ತೆ. ಫೈನಾನ್ಷಿಯಲಿ ಸಾಕಷ್ಟು ಹೆಸರನ್ನ ಮಾಡ್ತೀರಾ, ಒಳ್ಳೆ ಹಣ ಕೂಡ ಬರುತ್ತೆ, ಗುಡ್ ಅಡ್ವೈಸ್ ಕೂಡ ಸಿಗುತ್ತೆ. ಒಬ್ಬ ವಯಸ್ಸಾದ ವ್ಯಕ್ತಿಯಿಂದ ನಿಮಗೆ ಫೈನಾನ್ಷಿಯಲಿ ಹೆಲ್ಪ್ ಆಗುತ್ತೆ ಮತ್ತು ಅಲ್ಲಿಂದ ನಿಮಗೆ ಹೆಚ್ಚು ಹಣ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಹೊಸ ಕೆಲಸ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆನ ತರುತ್ತೆ. ವಿದೇಶದಿಂದ ಜಾಬ್ ಆಫರ್ ಬರ್ಬೋದು, ನಿಮ್ಮದೇ ಓನ್ ಬಿಸ್ನೆಸ್ ಮಾಡಬಹುದು, ಹೊಸ ಮನೆ ಕಟ್ಟಬಹುದು ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ಹೊಸತನದಿಂದ ಹಳೆಯಿಂದ ಹೊಸ ತಲೆಮಾರಿಗೆ ಬದಲಾಗುವಂಥ ವೃತ್ತಿಗಳು ಕೂಡ ನಿಮಗೆ ಕಾಣಿಸುತ್ತೆ. ಇಲ್ಲಿ ಆ್ಯಕ್ಚುಲಿ ಥರ್ಡ್ ಪಾರ್ಟಿ ಸಿಚುವೇಶನ್ಗೆ ತೆಗೆದ್ರೆ ಇಲ್ಲಿ ಕರೆಂಟ್ ಸಿಚುವೇಶನ್ ಬಗ್ಗೆ ರೀಡಿಂಗ್ ಬರ್ತಾ ಇದೆ. ಇಲ್ಲಿ ನಿಮ್ಮ ಬಗ್ಗೆ, ನಿಮ್ಮ ಪಾರ್ಟ್ನರ್ ಬಗ್ಗೆ ಕರೆಂಟ್ ಸಿಚುವೇಶನ್ನು, ವಾಟ್ ಗೋಯಿಂಗ್ ಆನ್, ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಥರ ಇಲ್ಲಿ ಎನರ್ಜಿ ಇದೆ. ಸೊ ಫೈನಾನ್ಷಿಯಲಿ ಸಾಕಷ್ಟು ಹಣದ ಅನುಕೂಲ ಬರೋದ್ರಲ್ಲಿ ಇದೆ, ಜಾಬ್ ಆಫರ್ ಬರೋದ್ರಲ್ಲಿ ಇದೆ, ಸಪ್ರೇಷನ್ ಕೂಡ ಬರೋದ್ರಲ್ಲಿ ಇದೆ, ಬ್ರೇಕಪ್ ಕೂಡ ಆಗೋದ್ರಲ್ಲಿ ಇದೆ, ನ್ಯೂ ರಿಲೇಷನ್ಶಿಪ್ ಬರೋದ್ರಲ್ಲಿ ಇದೆ, ಹೊಸ ಮನೆ ತಗೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಸದ್ಯಕ್ಕೆ ಏನು ಒಂದು ಜಗಳ, ಆರ್ಗ್ಯುಮೆಂಟ್ ನಡೀತಾ ಇತ್ತು, ಅದು ಜಾಬ್ ಆಗಿರಲಿ, ಮನೆ ಆಗಿರಲಿ, ಆಸ್ತಿ ಆಗಿರಲಿ, ರಿಲೇಷನ್ಶಿಪ್ ಆಗಿರಲಿ, ಅದೆಲ್ಲವೂ ಕೂಡ ಹ್ಯಾಪಿ ಎಂಡಿಂಗ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ನಿಮ್ಮ ಒಂದು ಪ್ರಶ್ನೆಗೆ ವಿತಿನ್ ಫ್ಯೂ ಇಯರ್ಸ್ ನೋ ಅಂತ ಇದೆ. ಈಗ ಸದ್ಯಕ್ಕೆ ಇಲ್ಲ. ಸೊ ಮುಂದಿನ ವರ್ಷಗಳಲ್ಲಿ ನೀವು ಅನ್ಕೊಂಡಂಗೆ ಆಗುವಂಥ ಸಾಧ್ಯತೆಗಳು ಕಡಿಮೆ ಇದೆ. ಆಗಬಹುದು, ಆಗದಿರ ಇರಬಹುದು. ಯಾಕೆ ಅಂದರೆ ಸೊ ಇಲ್ಲಿ ನೋ ಅನ್ನುವಂಥ ಆನ್ಸರ್ ಬಂದಿದೆ. ಓಕೆ, ಜೊತೆಗೆ ಪ್ರೀತಿ ವಿಚಾರದಲ್ಲಿ, ಮನೆ ವಿಚಾರದಲ್ಲಿ ಒಂದು ಸಡನ್ ಚೇಂಜ್ ಏನೋ ಬರುವಂಥದ್ದು ಇದೆ. ಪರ್ಟಿಕ್ಯುಲರ್ಲಿ ಒಂದು ಲೆಟರ್ ನಿಮಗೆ ಬರುವಂಥ
ಸಾಧ್ಯತೆಗಳು ಕೂಡ ಇದೆ. ಒಂದು ಪ್ರಾಬ್ಲಮ್ ಇಂದ ಹೊರಬರ್ಲಿಕ್ಕೆ ನಿಮ್ಗೆ ಅದು ಹೆಚ್ಚು ಸಹಾಯ ಮಾಡುತ್ತೆ ಅನ್ನುವಂಥದ್ದು ಇದೆ. ಸಡನ್ ವೇವ್ ಇದೆ, ಸಡನ್ ಗುಡ್ ಲಕ್ ಇದೆ. ಖಂಡಿತವಾಗ್ಲೂ ಒಂದು ಅದೃಷ್ಟ, ಇಂಟ್ರೆಸ್ಟಿಂಗ್ ಅನ್ನುವಂಥ ರೀತಿಲಿ ಕೇರ್ ಮಾಡುವಂಥ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರ್ತಾರೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಆಸೆಗಳು, ಕನಸುಗಳು, ವಿಶ್ ಏನಿದೆ ಎಲ್ಲವೂ ಕೂಡ ಫುಲ್ಫಿಲ್ ಆಗತ್ತೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ದಿ ಎಂಡ್ ಸಿಚುವೇಶನ್ ಇದೆ ಅನ್ನುವಂಥದ್ದು ಇದೆ. ಏನು ಎಂಡಿಂಗ್ ಸಿಚುವೇಶನ್ ಅಂದ್ರೆ ನಿಮ್ಮ ದುರದೃಷ್ಟ, ನಿಮ್ಮ ಒಂದು ಕಷ್ಟದ ದಿನಗಳು, ನಿಮ್ಮ ಒಂದು ಬ್ಯಾಡ್ ಲಕ್ ಎಂಡ್ ಆಗುವಂತ ಸಮಯ. ಸೊ ಹಾಗಾಗಿ ಇನ್ನೊಂದು ಚಿಕ್ಕ ಚಿಕ್ಕ ಸಮಸ್ಯೆಗಳು, ಚಿಕ್ಕ ಚಿಕ್ಕ ಪ್ರಾಬ್ಲಮ್ ಇದೆ, ಅದೆಲ್ಲವೂ ಮುಗಿದ ಮೇಲೆ ಖಂಡಿತ ನೀವು ಅನ್ಕೊಂಡಿದ್ದೆಲ್ಲ ಆಗತ್ತೆ. ಎಸ್ ಇದೆ, ಓಕೆ, ಖಂಡಿತ ಆಗತ್ತೆ. ಇನ್ನು ಕೆಲವು ವಾರಗಳಲ್ಲೇ ಆಗತ್ತೆ. ಅಲ್ಲಿವರೆಗೂ ಒಂಚೂರು ಸಮಸ್ಯೆಗಳು, ಒಂಚೂರು ಚಿಕ್ಕ ಚಿಕ್ಕ ಡಿಫಿಕಲ್ಟೀಸ್, ಸಣ್ಣ ಪುಟ್ಟ ಫೈನಾನ್ಷಿಯಲ್ ಪ್ರಾಬ್ಲಮ್ಮು, ಪರ್ಸ್ನಲ್ ಲೋ ಫೀಲಿಂಗ್ಸ್ ಎಲ್ಲ ಇರುತ್ತೆ. ಇದೆಲ್ಲದರಿಂದ ಹೊರಬರ್ಲಿಕ್ಕೆ ಪ್ರಯತ್ನನ ಪಡಿ. ಒಟ್ನಲ್ಲಿ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ರಿಲೇಶನ್ಶಿಪ್ ಅಲ್ಲಿ ಬ್ರೇಕಪ್ ಅನ್ನೋದು ಬಿಟ್ರೆ ಬೇರೆ ಯಾವುದೇ ಸಮಸ್ಯೆಗಳು ಇಲ್ಲಿ ಇಲ್ಲ. ಎಲ್ಲವೂ ಕೂಡ ತುಂಬಾ ಚೆನ್ನಾಗಿ ಒಂದು ಹ್ಯಾಪಿ ಎಂಡಿಂಗ್ ಆಗ್ತಾ ಇದೆ. ಸೊ ಇನ್ ಮುಂದೆ ನ್ಯೂ ಬಿಗಿನಿಂಗ್ ಏನಿದೆ ಅದು ತುಂಬಾನೇ ಹ್ಯಾಪಿ ನ್ಯೂ ಬಿಗಿನಿಂಗ್ ಇದೆ. ಸೊ ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ, ಸೈನಿಂಗ್ ಆಫ್.